ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವಂಥ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ನಾವು ಈ ತಿಂಗಳು ವಿಜ್ಞಾಪನೆ ಸೇವೆಯ ಕುರಿತಾದ ವಾಕ್ಯಗಳನ್ನ ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಅರಸುಗಳು 18ನೇ ಅಧ್ಯಾಯ 36-37ನೇ ವಚನ. 1 ಅರಸುಗಳು 18, 36-37. ದೇವರ ವಾಕ್ಯ ಹೇಗೆ ಹೇಳ್ತದೆ? ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆ ಮೇರೆಗೆ ಮಾಡಿದ್ದೇನೆಂಬುದನ್ನು ಇವತ್ತು ತೋರಿಸಿಕೊಡು. ಕಿವಿಗಳು ಯೆಹೋವನೇ ಕಿವಿಗಳು, ಯೆಹೋವನಾದ ನೀನೊಬ್ಬನೇ ದೇವರು, ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನೂ ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸೆಂದು ಪ್ರಾರ್ಥಿಸಿದನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ದೇವರು ತಾನೇ ನಮಗೆ ತನ್ನ ವಿಶೇಷವಾದ ಗ್ರಹಿಕೆನ ಕೃಪೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ವಿಜ್ಞಾಪನೆ ಸೇವೆ ವಿಧ ವಿಧ ಕ್ಷೇತ್ರಕ್ಕೆ ಅವಶ್ಯ. ದೇವರು ಸತ್ಯವೇದದ ಭಕ್ತರನ್ನು, ಪ್ರವಾದಿಗಳನ್ನು, ಅಪೋಸ್ತಲರನ್ನು, ಶಿಷ್ಯ ಮಂಡಳಿಯನ್ನು ಆತನು ವಿಧ ವಿಧವಾಗಿ ಉಪಯೋಗಿಸಿ ಹೇಗೆಲ್ಲ ವಿಜ್ಞಾಪನೆ ಸೇವೆ ಅವಶ್ಯ ಎಂಬುದನ್ನು ಆತನು ನಮಗೆ ಅನೇಕ ವಿಧದಲ್ಲಿ ತಿಳಿಯಪಡಿಸ್ತಾನೆ. ಇಲ್ಲಿ ಇಸ್ರೇಲರ ಅರಸ ಅಹಾಬ, ಆತನು ಆಳುತ್ತಿದ್ದಂಥ ಕಾಲ, ಆತನು ಇಜಬೇಲ್ ಎಂಬಂಥ ಒಬ್ಬ ಹೆಣ್ಣನ್ನು ಆತನು ಮದುವೆ ಆಗ್ತಾನೆ. ಆಕೆ ಪ್ರೇರಣೆಗೆ ಒಳಗಾಗಿ ಆತನು ಜೀವಸ್ವರೂಪನಾದ ದೇವರನ್ನ ಬಿಟ್ಟು ಆತನು ವಿಧ ವಿಧವಾಗಿ ದೇವರಲ್ಲದವುಗಳನ್ನ ಆರಾಧಿಸೋದಕ್ಕೆ ಆರಂಭಿಸ್ತಾನೆ. ಅವುಗಳಿಗಾಗಿ ಆ ರಾಣಿಯು ಅನೇಕ ಮಂದಿ ಪ್ರವಾದಿಗಳೆಂಬಂತೆ ಈಕೆ ಸೇವಿಸುವಂಥ ದೇವರುಗಳಿಗೆ ಪ್ರವಾದಿಗಳೆಂಬಂತೆ ಆಕೆ ನೇಮಿಸಿಕೊಳ್ತಾಳೆ. ಇದರಿಂದ ದೇಶದಲ್ಲಿ ಅನೇಕ ವಿಧದ ಸಂಭವಗಳು ಸಂಭವಿಸ್ತದೆ. ಇಂಥ ಸಂದರ್ಭದಲ್ಲಿ ದೇವರು ಎಲಿಯನೆಂಬ ಒಬ್ಬ ಪ್ರವಾದಿನ ಆತನ ಎಬ್ಬಿಸ್ತಾನೆ. ಈತನು ಪ್ರತಿ ಸಾರಿ ಹೇಳಿಕೊಂಡದ್ದು, ಈತನ ವಿಳಾಸ, ಆತನು ಸನ್ನಿಧಿ ಸೇವೆ ಮಾಡುವ ಇಸ್ರಾಯೇಲ್ ದೇವರಾದ ಯೆಹೋವ. ಈತನು ಯಾವಾಗಲೂ ದೇವರ ಸನ್ನಿಧಿಯಲ್ಲಿ ಇರುವವನು, ದೇವರ ಸನ್ನಿಧಿಯಿಂದಲೇ ಹೊರಟು ಬರುವವನು, ದೇವರ ಸನ್ನಿಧಿಯಿಂದ ಹೊರಟು ಬಂದು ಮಾತಾಡುವವನು, ದೇವರ ಸನ್ನಿಧಿಯಿಂದ ಹೊರಟು ಬಂದು ಕ್ರಿಯೆಗಳನ್ನ ಸಾಧಿಸುವವನು. ಈಗ ಆತನ ಅರಸನನ್ನು ಸಂಧಿಸಿ ಹೇಳ್ತಾನೆ, ಇವನ ಅಪ್ಪಣೆ ಕೊಡುವವರೆಗೂ ದೇಶದಲ್ಲಿ ಮಳೆ ಆಗಲಿ ಮಂಜಾಗಲಿ ಬರಲ್ಲ. ಎಂಥ ವಿಚಿತ್ರವಾದ ವಿಷಯ! ಇಡೀ ದೇಶವನ್ನು ಅರಸನ ಆಳ್ತಿದ್ದಾನೆ, ಆದರೆ ಆ ದೇಶದ ವಾತಾವರಣವನ್ನು ಈ ಪ್ರವಾದಿಯ ಮಾತುಗಳು ಆಳ್ವಿಕೆ ಮಾಡುವಂಥ ಸಂಗತಿಯನ್ನು ಹೇಳ್ತಾನೆ. ಅಂದಿನಿಂದ ಹೆಚ್ಚು ಕಡಿಮೆ 3.5 ವರ್ಷ ಮಳೆಯಾಗಲಿ ಮಂಜಾಗಲಿ ಇಲ್ಲ. ದೇಶದಲ್ಲಿ ಘೋರ ಕ್ಷಾಮ ಬರ್ತದೆ. ಇದರಿಂದ ಬಹುದೊಡ್ಡ ಒಂದು ಪೇಚಾಟ ಉಂಟಾಗ್ತದೆ. ಜನರಿಗೆಲ್ಲ ಕಷ್ಟ, ಪ್ರಾಣಿಗಳಿಗೆ ಮೇವಿಲ್ಲದಂಥ ಒಂದು ಸಂದರ್ಭ ಬರ್ತದೆ. ಇಂಥ ಸಂದರ್ಭದಲ್ಲಿ ತಿರುಗಿ ಈತನು ಅರಸನನ್ನು ಸಂಧಿಸ್ತಾನೆ. ಈ 3.5 ವರ್ಷಗಳಲ್ಲಿ ಇವನನ್ನು ಕೊಲ್ಲಿಸಬೇಕೆಂಬುದಾಗಿ ಅರಸನ ಎಷ್ಟೋ ಪ್ರಯಾಸ ಪಟ್ಟದ್ದು ಸಾಧ್ಯವಾಗಲಿಲ್ಲ. ಕಾರಣ ದೇವರು ಇವನನ್ನು ತನ್ನ ಶ್ರೀರಕ್ಷೆಯಲ್ಲಿ ಜೋಪಾನ ಮಾಡಿರ್ತಾನೆ. ದೇವರಿಗೆ ಸ್ತೋತ್ರ. ನಂತರದಲ್ಲಿ ಎಲಿಯನು ತಾನೇ ಬಂದು ಅರಸನನ್ನು ಸಂಧಿಸ್ತಾನೆ. ಅವನನ್ನು ಖಂಡಿಸಿ ಮಾತನಾಡ್ತಾನೆ. ಜನರೆಲ್ಲರನ್ನ ಒಟ್ಟಿಗೆ ಕರ್ಮೆಲ್ ಬೆಟ್ಟದಲ್ಲಿ ಒಗ್ಗಿಡಿಸುವಂತ ಕೇಳ್ತಾನೆ. ಜನರೆಲ್ಲರೂ ಬರ್ತಾರೆ. ಆದರೆ ಜನರ ಮನಸ್ಸು 3 ವಿಧದಲ್ಲಿ. ಬಹಳಷ್ಟು ಜನ ದೇವರನ್ನು ಬಿಟ್ಟು ಹೋಗಿರ್ತಾರೆ. ಕೆಲವರು ದೇವರು ಅಥವಾ ಅವರು ಇನ್ನೊಂದು ದೇವರ ಹೆಸರು ಬಾಳೋನೆಂಬಂತೆ 2 ಮನಸ್ಸಿನಲ್ಲಿರ್ತಾರೆ. ಮತ್ತು ಎಲಿಯ ಈತನು ದೇವರನ್ನೇ ಅಂಟಿಕೊಂಡ ಒಬ್ಬ ಮನುಷ್ಯ. ಹೀಗೆ 3 ವಿಧದಲ್ಲಿ ನಂಬಿಕೆ ವಿಷಯದಲ್ಲಿ ದೇಶವು 3 ವಿಧದಲ್ಲಿ ಅದು ವಿಭಜನೆ ಆಗಿರ್ತದೆ. ಈಗ ಈತನು ಸವಾಲು ಕೊಡ್ತಾನೆ. ಬಾಳನನ್ನ ಸೇವಿಸುವಂತ ಆ ಪ್ರವಾದಿಗಳಿಗೆ ಎಲಿಯನ್ನು ಸವಾಲು ಕೊಡ್ತಾನೆ. ನೀವು ಯಜ್ಞವೇದಿ ಮೇಲೆ ಹೋರಿಯನ್ನು ವಧಿಸಬೇಕು, ಆದರೆ ಬೆಂಕಿ ಹೊತ್ತಿಸುವ ಹಾಗಿಲ್ಲ. ನಿಮ್ಮ ದೇವರು ನಿಜವಾಗಿರುವುದಾದರೆ ಆತನು ಪರಲೋಕದಿಂದ ಬೆಂಕಿ ಕಳಿಸಿ. ಓ ಬಾಳ್ನ ಪ್ರವಾದಿಗಳು ಬೆಳಗಿನಿಂದ ಸಂಜೆವರೆಗೂ ಪ್ರಯಾಸ ಪಡ್ತಾರೆ, ಏನೂ ಸಂಭವಿಸಲ್ಲ. ಎಲ್ಲ ವಿಧದಲ್ಲಿ ಪ್ರಯಾಸಪಟ್ಟು ಅವರು ಆಯಾಸಗೊಂಡು ಸೋತು ಹೋಗ್ತಾರೆ. ನಂತರದಲ್ಲಿ ಈತನು ಅಲ್ಲಿ ಪಾಳು ಬಿದ್ದಿದ್ದ ಯಜ್ಞವೇದಿಯನ್ನು ಸರಿಪಡಿಸಿ ಇನ್ನೊಂದು ನೂತನ ಯಜ್ಞವೇದಿಯನ್ನು ಕಟ್ಟಿ ಆತನು ಹೋರಿಯನ್ನು ವಧಿಸಿ ಮಾಂಸದ ತುಂಡುಗಳನ್ನ ಆತನು ಒಟ್ಟಿ ಕಟ್ಟಿಗೆಗಳನ್ನ ಒಟ್ಟಿ ಆತನು ಯಜ್ಞವೇದಿಯ ಸುತ್ತಲೂ ನೀರು ನಿಲ್ಲುವಂಥ ಒಂದು ವ್ಯವಸ್ಥೆ ಮಾಡಿ ಈಗ ಆತನು ಈ ಪ್ರಾರ್ಥನೆಗಳನ್ನ ಮಾಡ್ತಿದ್ದಾನೆ. ಈಗ ಎಲಿಯನ ಒಂದು ದೊಡ್ಡ ದಾಹ, ಪರಲೋಕದ ದೇವರೇ ಆತನೊಬ್ಬನೇ ಇರುವ ಆತನೊಬ್ಬನೇ ಜೀವಿಸುವನೆಂಬುದನ್ನು ದೇಶವು ತಿಳ್ಕೊಳ್ಳಬೇಕು. ಈಗ ಆತನು ಬಂದು ಯಾವ ವಿಧದಲ್ಲೂ ಅರ್ಚುವುದಾಗಲಿ, ಪರ್ಚಿಕೊಳ್ಳುವುದಾಗಲಿ, ತನ್ನ ಮೈಯನ್ನು ಗಾಯ ಮಾಡಿಕೊಳ್ಳುವುದಾಗಲಿ ಏನನ್ನೂ ಮಾಡಲಿಲ್ಲ. ಕೂಗಾಡುವುದಾಗಲಿ ಏನೂ ಮಾಡಲಿಲ್ಲ. ಬದಲಾಗಿ ಆತನು
ದೇವರ ಮುಂದೆ ಯಥಾರ್ಥವಾಗಿ ಪ್ರಾರ್ಥಿಸ್ತಾನೆ. ಅದನ್ನೇ ನಾವು ಓದಿಕೊಂಡದ್ದು. ಅಬ್ರಹಾಮ್ ಇಸಾಕ್ ಇಸ್ರಾಯೇಲರ ದೇವರ ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರ್ತೇನೆ ಎಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನು ಇವತ್ತು ತೋರಿಸಿಕೊಡು. ನಂತರದಲ್ಲಿ ಹೇಳ್ತಾನೆ, ಕಿವಿಗೊಡು ಯೆಹೋವನೇ, ಕಿವಿಗೊಡು ಯೆಹೋವನೇ, ಕಿವಿಗೊಡು ಯೆಹೋವನೇ, ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವನು ಆಗಿರುತ್ತೆಂಬುದನ್ನು ಇವರಿಗೆ ತಿಳಿಯಪಡಿಸು. ಈಗ ನಿನಗೆ ಬೇಕಾದದ್ದು, ದೇವರನ್ನ ಬಿಟ್ಟು ದೇವರಿಗೆ ಬೆನ್ನು ಮಾಡಿರುವ ಜನರಿಗೆ ದೇವರ ಕಡೆಗೆ ತಿರುಗುವಂತೆ ದೇವರು ಇವನ್ನ ತಿರುಗಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನ ಈ ಜನರಿಗಾಗಿ ಆತನು ಪ್ರಾರ್ಥಿಸ್ತಾನೆ. ಒಂದು ಪ್ರಾಮುಖ್ಯವಾದ ಪ್ರಾರ್ಥನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರನ್ನ ಬಿಟ್ಟು ದೇವರಿಗೆ ಬೆನ್ನು ಮಾಡಿದ ಜನರು ತಿರುಗಿ ದೇವರ ಕಡೆಗೆ ತಿರುಗಬೇಕಾದ್ರೆ ದೇವರವ್ರನ್ನ ತಿರುಗಿಸಲಿ ಅನ್ನುವಂಥ ಈ ಪ್ರಾರ್ಥನೆ ಅವಶ್ಯ. ಇಲ್ಲಿ ಪ್ರವಾದಿಯಾದ ಎಲಿಯನು ಆತನು ಈ ಪ್ರಾರ್ಥನೆಯನ್ನ ಮಾಡ್ತಿದ್ದಾನೆ. ದೇವರೇ, ನೀನೇ ಅವರನ್ನ ತಿರುಗಿಸು. ಅಲ್ಲಿ ಬರೆದ ಈ ಜನರ ಮನಸ್ಸು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವನಾಗಿರುತ್ತೆ ಎಂಬುದನ್ನು ಇವರಿಗೆ ತಿಳಿಯಪಡಿಸು. ಇಷ್ಟು ಪ್ರಾರ್ಥಿಸಿದ ಅಷ್ಟೇ ಅಲ್ಲಿ ಬರೆದದೆ ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಅಲ್ಲಿ ಏನೇನಿತ್ತು, ಯಜ್ಞ ಮಾಂಸವನ್ನ, ಕಟ್ಟಿಗೆ, ಕಲ್ಲು, ಮಣ್ಣು, ನೀರು ಎಲ್ಲವನ್ನ ಹೀರಿಬಿಟ್ಟು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಏನೂ ಇಲ್ಲ. ಈ ಒಂದು ಭಯಂಕರ ದೃಶ್ಯ ಕಂಡ ಸಮಸ್ತ ಜನರು ಎಲ್ಲರ ಅಡ್ಡ ಬಿದ್ದು ಎಲ್ಲರ ಬಾಯೊಳಗೆ ಒಂದೇ ಮಾತು, ಯೆಹೋವನೇ ದೇವರು, ಯೆಹೋವನೇ ದೇವರು. ಪ್ರಿಯರೇ, ದೇವರು ತನ್ನ ಇರುವಿಕೆಯನ್ನ, ತನ್ನ ಮಹಿಮೆಯನ್ನ ತನ್ನ ಜನರಿಗೆ ತೋರ್ಪಡಿಸಲಿ. ದೇವರಿಗೆ ಬೆನ್ನು ಮಾಡಿದ ಜನರು ದೇವರ ಕಡೆಗೆ ತಿರುಗಿಕೊಳ್ಳುವಂತ ದೇವರೇ ಅವರನ್ನ ತಿರುಗಿಸಲಿ. ಒಬ್ಬ ಪ್ರವಾದಿಯ, ಒಬ್ಬ ವಿಜ್ಞಾಪಿಸುವವನ ತೀವ್ರವಾದ ಪ್ರಾರ್ಥನೆ. ಪ್ರಿಯರೇ, ಈ ದಿನಗಳಲ್ಲಿ ಎಷ್ಟೋ ಮಂದಿ ದೇವರಿಗೆ ಬೆನ್ನು ತೋರಿದ್ದಾರೆ. ದೇವರೆಂದು ಅರಿತು ದೇವರಿಗೆ ಬೆನ್ನು ತೋರಿದ್ದಾರೆ. ತಮ್ಮ ಸ್ವೇಚ್ಛೆ ಸ್ವಾರ್ಥಗಳಲ್ಲಿ ಬಿದ್ದು, ಶರೀರದಾಶೆಯಲ್ಲಿ ಬಿದ್ದು ಎಷ್ಟೋ ಜನ ದೇವರಿಗೆ ಬೆನ್ನು ತೋರಿದ್ದಾರೆ. ಜೀವವಾಕ್ಯವನ್ನು ಬಿಟ್ಟು ಎಷ್ಟೋ ಜನರು ವ್ಯರ್ಥ ಮಾತುಗಳಿಗೂ ವ್ಯರ್ಥ ಆಸಕ್ತಿಗಳಲ್ಲಿ ದೇವರಿಗೆ ಬೆನ್ನು ಮಾಡಿದ್ದಾರೆ. ಇಂಥವರನ್ನ ಕಂಡ ನಮ್ಮೊಳಗೂ ಎಲಿಯನೊಳಗೂ ಉಂಟಾದ ವೈರಾಗ್ಯದ ಬೆಂಕಿ ಹತ್ತಿಕೊಳ್ಳಲಿ. ದೇವರನ್ನು ಬಿಟ್ಟ ಜನರು ತಿರುಗಿ ದೇವರ ಕಡೆಗೆ ಸೇರಿಕೊಳ್ಳಲಿ. ದೇವರವ್ರನ್ನ ತಿರುಗಿ ತನ್ನ ಕಡೆಗೆ ತಿರುಗಿಸಿಕೊಳ್ಳಲಿ ಎನ್ನುವಂಥ ವೈರಾಗ್ಯದ ಪ್ರಾರ್ಥನೆ ಎಲಿಯನ ಪ್ರಾರ್ಥನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ದೇವರಿಗೆ ಬೆನ್ನು ಮಾಡಿದ ಜನರನ್ನ ಈ ದಿನಗಳಲ್ಲಿ ದೇವರು ತನ್ನ ಕಡೆಗೆ ತಿರುಗಿಸಿಕೊಳ್ಳಲಿ ಎನ್ನುವಂಥ ಈ ಬಲವಾದ ಪ್ರಾರ್ಥನೆ ನಮಗೂ ಅವಶ್ಯವಿದೆ. ಇದು ಅವಶ್ಯ. ಇಂಥ ಪ್ರಾರ್ಥನೆ ಅವಶ್ಯ. ಇಂಥವರಿಗೆ ದೇವರ ಮಹಿಮೆ ಗೋಚರವಾಗಲಿ ಎಂಬುವಂಥ ಒಂದು ದೊಡ್ಡ ಕೂಗು ಪರಲೋಕದ ಕಡೆಗೆ ನಮ್ಮಿಂದ ಏರಿ ಹೋಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂಥ ಒಂದು ದೊಡ್ಡ ಉಜ್ಜೀವನ ಉಂಟಾಗುವುದಕ್ಕಾಗಿ ನಾವುಗಳು ಸಹ ಕರ್ತನ ಮುಂದೆ ಮೊರೆ ಇಡೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನನ್ನು ಬಿಟ್ಟು ನಿನಗೆ ಬೆನ್ನು ಮಾಡಿದ ಜನರು ನಿನ್ನ ಕಡೆಗೆ ತಿರುಗುವಂತೆಯೂ ನೀನೇ ಅವರನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವಂತೆಯೂ ಕರ್ತನೇ, ಇಂಥ ಒಂದು ಶ್ರೇಷ್ಠ ವಿಜ್ಞಾಪನೆಯನ್ನು ಪ್ರವಾದಿಯಾದ ಎಲಿಯನು ನಿನ್ನ ಮುಂದೆ ವಿಜ್ಞಾಪಿಸುವಂತೆಯೂ, ನಿನ್ನನ್ನು ಮರೆತು ಬಿಟ್ಟ ಜನರು ನಿನ್ನ ಮಹಿಮೆಯನ್ನು ಕಂಡು ನಿನಗೆ ಮಾತ್ರ ಮಹಿಮೆಯನ್ನು ಸಲ್ಲಿಸಲಿಕ್ಕಾಗುವಂತೆ ಕರ್ತನೆ ನೀನು ಕಾರ್ಯ ಮಾಡಿರುವಲ್ಲಿ. ಇಗೋ ಕರ್ತನೆ, ಇಂಥ ವೈರಾಗ್ಯದ ಪ್ರಾರ್ಥನೆ ಎಲ್ಲೆಡೆ ಕರ್ತನೆ ನಿನ್ನ ಕಡೆಗೆ ಏರಿ ಬರಲಿ. ಎಲ್ಲಿನಂತೆ ಪ್ರಾರ್ಥಿಸುವ ಜನರು ಎಲ್ಲೆಡೆ ಕರ್ತನೆ ಸಾವಿರಾರು ಸಂಖ್ಯೆಯಲ್ಲಿ ಎಬ್ಬಿಸಲ್ಪಡಲಿ. ಜನರು ತಿರುಗಿ ನಿನ್ನ ಮಹಿಮೆಯನ್ನು ಕಾಣುವಂತೆಯೂ ದೇವರ ನಿನ್ನ ಮಹಿಮೆಯ ಪ್ರದರ್ಶನವನ್ನು ಮಾಡುವಂಥ ಎಲಿಯರುಗಳು ಕರ್ತನೆ ಎಲ್ಲೆಡೆ ಎದ್ದೇಳಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಕರ್ತನೆ ಬಿದ್ದು ಹೋದ ದೇಶಗಳು ತಿರುಗಿ ಕರ್ತನೆ ಬಿದ್ದು ಹೋದ ಸಮೂಹಗಳು ನಿನ್ನ ಉಜ್ಜೀವನವನ್ನು ಕಾಣುವಂತೆ, ಅವರ ಮಧ್ಯೆ ಕರ್ತನೆ ದೇವರ ರಾಜ್ಯದ ಸಂಗತಿಗಳು, ಮಹಿಮೆಯ ಕಾರ್ಯಗಳು, ಅದ್ಭುತಗಳು ನಡೆಯುವಂತೆ ಕರ್ತನೆ ತಿರುಗಿ ಕಾರ್ಯ ಮಾಡು. ಕರ್ತನೆ, ಇಂಥ ವೈರಾಗ್ಯದ ಬೆಂಕಿಯನ್ನು ಕ್ರಿಸ್ತನ ಸಭೆಯಲ್ಲಿ ಹೊತ್ತಿಸಪ್ಪ, ನಮ್ಮಲ್ಲಿ ಹೊತ್ತಿಸು ಕರ್ತನೆ. ನಿನಗೆ ಮಹಿಮೆ ಸಲ್ಲಿಸ್ತೇವೆ. ನಿನಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.